ಮಡಿಕೇರಿಯಿಂದ ಸುಳ್ಯಕ್ಕೆ ಹೋಗ್ತಾ ದಾರಿ ಮಧ್ಯೆ ಒಂದು ದೊಡ್ಡದಾಗಿ ಫಾಲ್ಸ್ ಹರಿತಾ ಇದೆ. ಗೇಟ್ವೇ ಬೇಕಲ್ ಕಾಸರಗೋಡು ಹತ್ರ ಇದೆ. 150 ರೂಮ್ ಏನೋ ಇದೆ. ನಾವು ಇವಾಗಿರೋದು ಎಕ್ಸಿಕ್ಯೂಟಿವ್ ಸ್ವೀಟ್ ಅಂತ ರೂಮು. ನಾವು ಆ್ಯಕ್ಚುಲಿ ಬುಕ್ ಮಾಡಿಸಿದ್ದು ಡಿಲಕ್ಸ್. ಇದು ಸ್ವಲ್ಪ ಅಪ್ಗ್ರೇಡ್ ಮಾಡಿ ಮಂಡೇ ಬಂದಿದ್ದೀವಲ್ಲ, ಸೊ ಹಾಗಾಗಿ ಸ್ವಲ್ಪ ಅಪ್ಗ್ರೇಡ್ ಮಾಡಿ ಸ್ಪೇಷಿಯಸ್ ಆಗಿರೋವಂಥ ಎಕ್ಸಿಕ್ಯೂಟಿವ್ ಸ್ವೀಟ್ ಕೊಟ್ಟಿದ್ದಾರೆ. ರೂಮ್ ಎಂಟರ್ ಆಗಿದ ತಕ್ಷಣ ಇಲ್ಲೊಂದು ಲಿವಿಂಗ್ ಸ್ಪೇಸ್ ಇದೆ. ಲಿವಿಂಗ್ ಏರಿಯಾದಲ್ಲಿ ಒಂದು ಸೋಫಾ ಮತ್ತು ಆ ಕಡೆ ಒಂದು ದೊಡ್ಡ ಸೋಫಾ ಇದೆ. ಇದು ಸೋಫಾ ಕಮ್ ಬೆಡ್, ನಾವು ಅದನ್ನು ಬೆಡ್ ಆಗಿ ಕೂಡ ಕನ್ವರ್ಟ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಒಂದು ದೊಡ್ಡ ಟಿವಿ ಇಟ್ಟಿದ್ದಾರೆ. ಟಿವಿ ಕೆಳಗಡೆ ಇರೋ ಕಂಪಾರ್ಟ್ಮೆಂಟಲ್ಲೇ ಒಂದು ಮಿನಿ ಬಾರ್ ಇದೆ. ಈ ಏನು ಸೆಂಟರ್ ಟೇಬಲ್ ಇಟ್ಟಿದ್ದಾರೆ, ಸೆಂಟರ್ ಟೇಬಲ್ ಒಂದು ತುಂಬಾ ಚೆನ್ನಾಗಿದೆ. ಡಿಸೈನ್ ಪ್ಯಾಟರ್ನ್ ಒಂದು ತುಂಬಾ ಚೆನ್ನಾಗಿದೆ. ಲಿವಿಂಗ್ ಏರಿಯಾದಿಂದನೇ ನಮಗೊಂದು ಬಾಲ್ಕನಿ ಕೊಟ್ಟಿದ್ದಾರೆ. ಲಿವಿಂಗ್ ರೂಮಿಂದ ಸಿಟ್ಔಟ್ ಏರಿಯಾಗೆ ಆಕ್ಸೆಸ್ ಇದೆ. ಇಲ್ಲಿ ಕೇರಳ ಸ್ಟೈಲ್ ಜಗ್ಲಿ ಕಟ್ಟೆ ಇದೆ. ಇಲ್ಲಿ ಆರಾಮಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲೊಂದು ಟೇಬಲ್ ಇದೆ. ಟೇಬಲ್ ಪಕ್ಕದಲ್ಲೇ ಕಬೋರ್ಡ್ ಇದೆ. ಕಬೋರ್ಡಲ್ಲಿ ನಮ್ಮ ಲಗೇಜ್ ಎಲ್ಲ ಇಟ್ಕೊಳ್ಳೋಕ್ಕೆ ತುಂಬಾ ಸ್ಪೇಷಿಯಸ್ ಆಗಿದೆ. ನಂಗೆ ಪರ್ಸ್ನಲಿ ಈ ಡಿಸೈನ್ ಒಂದು ತುಂಬಾ ಇಷ್ಟ ಆಯಿತು, ಬ್ಯಾಬು ಕಟ್ಟಿಂಗ್ದು. ಇಲ್ಲಿ ಒಂದು ಲಾಕರ್ ಇದೆ. ಐರನ್ ಮಾಡೋದಕ್ಕೆ ಐರನಿಂಗ್ ಮೆಷಿನ್ ಇದೆ. ಆ್ಯಂಡ್ ಆಲ್ಸೋ ಟಾರ್ಚ್ ಕೂಡ ಇಟ್ಟಿದ್ದಾರೆ. ಇನ್ನು ವಾಶ್ರೂಮ್ ಬಂದರೆ ಕ್ಲೀನ್ಲಿನೆಸ್ ಅಂತೂ ಟಾಪ್ ರೇಟಿಂಗ್ ಕೊಡ್ಬೇಕು ನಾವು. ಆ್ಯಂಡ್ ಇಲ್ಲಿ ಬೇತಿಂಗ್ ಏರಿಯಾ ಇದೆ. ಆಮೇಲೆ ಒಂದು ಬಾತ್ ಟಬ್ ಇದೆ, ಕಮೋಡ್ ಏರಿಯಾ ಇದೆ. ತುಂಬಾ ಸ್ಪೇಷಿಯಸ್ ಆಗಿದೆ. ಇದೇ ಒಂದು ರೂಮ್ ಸೈಜಲ್ಲಿ ಇದೆ. ಇನ್ನು ಈ ಕಡೆ ಬಂದರೆ ಇಲ್ಲೊಂದು ದೊಡ್ಡ ಮಿರರ್ ಇದೆ. ಮಿರರ್ ಪಕ್ಕದಲ್ಲೇ ಒಂದು ಟಿವಿ ಇದೆ. ಆ್ಯಂಡ್ ಈ ಕಡೆ ಕಿಂಗ್ ಸೈಜ್ ಬೆಡ್ ಕಾಟ್ ಇದೆ. ಬೆಡ್ ಮುಂದೆ ಒಂದು ಸೋಫಾ ಇದೆ. ನಮಗೆ ಇಲ್ಲಿಂದ ಪೂಲ್ ಏರಿಯಾದು ಆಕ್ಸೆಸ್ ಇರುತ್ತೆ. ಗೇಟ್ವೇ ಬೇಕಲ್ ರೆಸಾರ್ಟ್ ಬಂದ್ಬಿಟ್ಟು ಒಂದು ಬ್ಯಾಕ್ ವಾಟರ್ ಪಕ್ಕ ಲೇಕ್ ಮಾಡ್ಕೊಂಡಿದ್ದಾರೆ. ಅದ್ರ ಪಕ್ಕ ಹಾರಿಜಾಂಟಲಿ ಸ್ಪ್ರೆಡ್ ಆಗಿದೆ. 150 ರೂಮ್ಸ್ ಏನೋ ಇದೆಯಂತೆ, ಡಿಫ್ರೆಂಟ್ ಕ್ಯಾಟಗರಿ ರೂಮ್ಸು. ಇದೊಂದು ಪ್ರಾಪರ್ಟಿನೇ ಒಂಥರ ಇದೇ ಒಂದು ಸಪ್ರೇಟ್ ಲೊಕ್ಯಾಲಿಟಿ ಥರ ತುಂಬಾ ಚೆನ್ನಾಗಿ ಅನಿಸುತ್ತೆ. ಬೀಚ್ಗೆ ಹೋಗೋರ್ಗಿದ್ರೆ ತುಂಬಾ ಹತ್ತಿರ ಕೂಡ ಇದೆ, ಬೇಕಲ್ ಫೋರ್ಟ್ ಆ್ಯಂಡ್ ಬೀಚ್ಗೆ. ಇನ್ನು ರೆಸಾರ್ಟಲ್ಲಿ ಆ್ಯಕ್ಟಿವಿಟೀಸ್ ಬಂದರೆ ತುಂಬಾ ಇದೆ. ಸೈಕ್ಲಿಂಗ್ ಇರ್ಬೋದು, ಬೋಟಿಂಗ್ ಇರ್ಬೋದು, ಕಯಾಕಿಂಗ್ ಇರ್ಬೋದು, ಆ್ಯಂಡ್ ಅದ್ರ ಜೊತೆಗೆ ನೇಚರ್ ವಾಕ್ ಇರ್ಬೋದು. ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ ಇದೆ. ಮೋಸ್ಟ್ ಆಫ್ ದ ಆ್ಯಕ್ಟಿವಿಟೀಸ್ಗೆ ನಾವು ದುಡ್ಡು ಕೊಡಬೇಕಾಗುತ್ತೆ. ಗೇಟ್ವೇ ಬೇಕಲಲ್ಲಿ ಸಂಜೆ ಹೈ ಟೀ 4:30 to 5 ಇರುತ್ತೆ. ಕೇಕ್ ಮತ್ತು ಬಜ್ಜಿ ಆ್ಯಂಡ್ ಟೀ ಕಾಫಿ ಇರುತ್ತೆ. ಚೆನ್ನಾಗಿದೆ ಒಂಥರ ಆಂಬಿಯನ್ಸ್. ಗೇಟ್ವೇ ಬೇಕಲಲ್ಲಿ ನಾವು ಬಂದಾಗಲಿಂದ ಹಿಡಿದು ಇಲ್ಲಿವರೆಗೂ ನಾನ್ ಸ್ಟಾಪ್ ಮಳೆ ಬರ್ತಾ ಇದೆ. ಮಧ್ಯೆ ಒಂದು 5-10 ನಿಮಿಷ ಬ್ರೇಕ್ ಕೊಟ್ಟಿರ್ಬೋದು ಅಷ್ಟೇ. ಪಕ್ಕ ಲೇಕ್ ಇದೆ, ಫಿಶಿಂಗ್ ಆ್ಯಕ್ಟಿವಿಟಿ ಮತ್ತು ಆರ್ಚರಿ ಈ ಥರ ಎಲ್ಲ ಆ್ಯಕ್ಟಿವಿಟಿ ಇದೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ಅಷ್ಟು ಜೋರು ಮಳೆ ಇದೆ. ನೀರೆಲ್ಲ ಓವರ್ಫ್ಲೋ ಆಗ್ತಾಯಿದೆ ಇಲ್ಲೆಲ್ಲ. ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸು. ಹೋಗಿ ಹೈ ಟೀಲಿ ಸ್ವಲ್ಪ ಟೀ ಕುಟ್ಕೊಂಡು ಬಜ್ಜಿ ಎಲ್ಲ ತಿನ್ಕೊಂಡು ಬಂದ್ವಿ. 150 ರೂಮ್ಸ್ ಏನೋ ಇದೆ. ಸುತ್ತ ಈ ಪ್ರಾಪರ್ಟಿ ಸುತ್ತ ವಾಕ್ ಮಾಡೋದೇ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇದೆ ನನಗೆ.
ಗೇಟ್ವೇ ಬೇಕಲಲ್ಲಿ ಈಗ ಪೂಲ್ ಏರಿಯಾಗೆ ಬಂದಿದ್ದೀವಿ. ಈ ಸೈಡು ಕಿಡ್ಸ್ ಪೂಲ್ ಏರಿಯಾ ಆ್ಯಂಡ್ ಆ ಸೈಡು ಅಡಲ್ಟ್ಸ್ಗಿದೆ. 4 ಫೀಟ್ ಡೆಪ್ತ್ ಇದೆ. ಇಲ್ಲಿ 1 to 1.5 ಫೀಟ್ ಡೆಪ್ತ್ ಇದೆ. ತುಂಬಾ ಚೆನ್ನಾಗಿದೆ. ಮಳೆ ಬರ್ತಿದೆ. ಹೊರಗಡೆ ನೀರಿಗೆ ಇಳಿದು ಹೊರಗೆ ಬಂದಾಗಂತೂ ತುಂಬಾ ಚಳಿ ಆಗುತ್ತೆ, ಅದಂತೂ ಹೌದು. ನೋಡೋಣ, ಸ್ವಲ್ಪ ಹೊತ್ತು ಆಟಾಡಿ. ಮಳೆಲೆ 7 PM ವರೆಗೂ ಓಪನ್ ಇರುತ್ತೆ. ಒಂದು ವಾಕ್ ಮಾಡ್ಕೊಂಬಂದು ಈಗ ಆಟ ಆಡ್ತಾಯಿದ್ದೀವಿ. ನಾವು ಬುಕ್ ಮಾಡಿಸಿದ್ದು ಡಿಲಕ್ಸ್ ರೂಮ್ ಕ್ಯಾಟಗರಿ, ಬಟ್ ಬಂದಮೇಲೆ ಅವರು ರೂಮ್ನ ಅಪ್ಗ್ರೇಡ್ ಮಾಡಿ ಎಕ್ಸಿಕ್ಯೂಟಿವ್ ಸ್ವೀಟ್ ರೂಮ್ ಕೊಟ್ಟರು. ತುಂಬಾ ಚೆನ್ನಾಗಿದೆ. 2 ಸೈಡ್ ಬಾಲ್ಕನಿ ಬರುತ್ತೆ. ಒಂದು ಇಲ್ಲಿ ಪಾತ್ವೇ ಏನಿದೆ ಇಲ್ಲಿಗೆ ಬಾಲ್ಕನಿ, ಮತ್ತು ಬ್ಯಾಕ್ ಸೈಡು ಬಾಲ್ಕನಿ ಬರುತ್ತೆ. ಸಿಟ್ಔಟ್ ಇದೆ, ಸೋಫಾ ಹಾಕಿದ್ದಾರೆ. ಆ್ಯಂಡ್ ಮತ್ತು ನಾವೀಗ ಎಲ್ಲಿ ಕೂತಿದ್ದೀವಿ ಇಲ್ಲಿ ಕೇರಳ ಸ್ಟೈಲ್ ಥರ ಹೊರಗಡೆ ಜಗಲಿ ಥರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ರೂಮ್ ಪ್ಯಾಕೇಜಲ್ಲೇ ಡಿನ್ನರ್ ಮತ್ತು ಬ್ರೇಕ್ಫಾಸ್ಟ್ ಇನ್ಕ್ಲೂಡೆಡ್ ಇತ್ತು. ಡಿನ್ನರ್ ಮತ್ತು ಬ್ರೇಕ್ಫಾಸ್ಟ್ ತುಂಬಾ ಚೆನ್ನಾಗಿತ್ತು. ಡಿನ್ನರ್ ಸ್ಪ್ರೆಡ್ ಆಗಿರ್ಬೋದು ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಯಾವುದನ್ನು ಕಂಪ್ಲೇಂಟ್ ಮಾಡೋಂಗಿಲ್ಲ. ಮಕ್ಳಿಗಾಗಲಿ ದೊಡ್ಡವ್ರಿಗಾಗಲಿ ಆ್ಯಂಡ್ ನಮ್ಮ ಏಜವ್ರಿಗಾಗಲಿ ತುಂಬಾ ಇಷ್ಟ ಆಗೋವಂಥ ಬ್ರೇಕ್ಫಾಸ್ಟ್ ಆ್ಯಂಡ್ ಡಿನ್ನರ್. ಇನ್ನು ಗೇಟ್ವೇ ಬೇಕಲ್ ಪ್ರಾಪರ್ಟಿ ಒಳಗಡೆ ಸಂಜೆ ವಾಕ್ ಮಾಡೋಕ್ಕಂತೂ ಪ್ರಾಪರ್ಟಿ ತುಂಬಾ ದೊಡ್ಡದಾಗಿದೆ. 30 to 40 acres ಏನೋ ಇದೆ ಈ ಪ್ರಾಪರ್ಟಿ. ಬ್ಯಾಕ್ ವಾಟರ್ ಇದೆ ಆ್ಯಂಡ್ ಬ್ಯಾಕ್ ವಾಟರಲ್ಲಿ ಮಧ್ಯ ಈ ಮ್ಯಾಂಗ್ರೋವ್ ಫಾರೆಸ್ಟ್ ಎಲ್ಲ ಕಾಣಿಸುತ್ತೆ. ಲೈಟಲ್ಲಿ ವಾಕ್ ಮಾಡೋದು ಒಂಥರ ಡಿಫ್ರೆಂಟ್ ಫೀಲಿಂಗ್, ಆದರೆ ಅರ್ಲಿ ಮಾರ್ನಿಂಗ್ ವಾಕ್ ಮಾಡೋದು ಒಂಥರ ಒಳ್ಳೆ ಫೀಲಿಂಗ್ ಅನಿಸ್ತು ನಮಗೆ. ಇನ್ನು ಸ್ವಿಮ್ಮಿಂಗ್ ಪೂಲ್ ಮಾರ್ನಿಂಗ್ 7 ಈವ್ನಿಂಗ್ 7 ಓಪನ್ ಇರುತ್ತೆ. ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಬೇಬಿ ಪೂಲ್ ಅಥವಾ ಕಿಡ್ಸ್ ಪೂಲ್ ಏರಿಯಾ ಕೂಡ ಸಪ್ರೇಟ್ ಆಗಿದೆ. ಅದ್ರ ಜೊತೆಗೆ ಬಗ್ಗಿ ಕಾರ್, ಎಲೆಕ್ಟ್ರಿಕ್ ಬಗ್ಗಿ ಕಾರ್ಸ್ ಕೂಡ ಇದೆ. ನಾವೇನಾದರೂ ರಿಸೆಪ್ಷನಿಗೆ ಫೋನ್ ಮಾಡಿದ್ರೆ ಡಿನ್ನರ್ ಟೈಮ್ಗೆ ಅಥವಾ ಬ್ರೇಕ್ಫಾಸ್ಟ್ ಟೈಮ್ಗೆ ಅಥವಾ ನಾವೊಂದು ಪ್ರಾಪರ್ಟಿ ಟೂರ್ ಮಾಡಬೇಕು ಅಂತ ಹೇಳಿದ್ರು ಕೂಡ ಅವ್ರು ಬಂದು ನಮಗೆ ಪಿಕ್ ಮಾಡ್ತಾರೆ. ಗೇಟ್ವೇ ಬೇಕಲಲ್ಲಿ ನಮ್ಮ ಓವರಾಲ್ ಎಕ್ಸ್ಪೀರಿಯನ್ಸ್ನ ರೇಟ್ ಮಾಡೋದಾದರೆ 8 to 9 out of 10 ಅಂತೂ ಕೊಡ್ಬೋದು. ತುಂಬಾ ಚೆನ್ನಾಗಿತ್ತು. ರೂಮ್ ಇರ್ಬೋದು, ಫುಡ್ ಇರ್ಬೋದು, ಆ್ಯಂಡ್ ಇವ್ರು ಕೊಡುವಂಥ ಸರ್ವಿಸಸ್ ಇರ್ಬೋದು, ಆ್ಯಕ್ಟಿವಿಟೀಸ್ ಇರ್ಬೋದು, ಜೊತೆಗೆ ಕಾಸ್ಟ್ ಫ್ಯಾಕ್ಟರ್ ಕೂಡ ಇಂಪಾರ್ಟೆಂಟು. ಸೊ ಹಾಗಾಗಿ 8 to 9 out of 10 ಕೊಡ್ತೀವಿ. ಓನ್ಲಿ ಥಿಂಗ್ ಸ್ವಲ್ಪ ದೂರ ಟ್ರಾವೆಲ್ ಮಾಡ್ಕೊಂಡು ಬಂದು ಒಂದು 200 kilometers ಆಯಿತು. ನಮಗೆ 5 to 6 hours ಆಯಿತು ಜರ್ನಿ. ಬಟ್ ಜರ್ನಿ ಕೂಡ ಒಳ್ಳೆ ಪ್ಲೆಸೆಂಟ್ ಆಗಿತ್ತು. ಮಳೆ ಬರ್ತಾ ಇತ್ತು. ಸ್ವಲ್ಪ ಲ್ಯಾಂಡ್ ಸ್ಲೈಡ್ ಎಲ್ಲ ಆದರೆ ಸ್ವಲ್ಪ ಅದು ಬರುವಾಗ ಸ್ವಲ್ಪ ತೊಂದರೆ ಆಗ್ಬೋದು. ಬಟ್ ಅದರ್ವೈಸ್ ಮಡಿಕೇರಿ ಮೇಲೆ ಬಂದಿದ್ದರಿಂದ ತುಂಬಾ ಚೆನ್ನಾಗಿ ಅನ್ನಿಸ್ತು. ವಿಡಿಯೋ ಅಪ್ಲೋಡ್ ಮಾಡೋದ್ರಲ್ಲಿ ಸ್ವಲ್ಪ ಡಿಲೇ ಆಗ್ತಾ ಇರ್ಬೋದು, ಸ್ವಲ್ಪ ಟೈಮ್ ಕೂಡ ತಗೊಳ್ತಾ ಇದ್ದೀವಿ. ಬಟ್ ನಮ್ಮ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾನೆ ಇರ್ತೀವಿ. ಸಾಧ್ಯವಾದಷ್ಟು ಕಂಟೆಂಟ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ನಿಮ್ಮ ಫೀಡ್ಬ್ಯಾಕ್ ಕೊಡೋದನ್ನಂತೂ ಮರಿಬೇಡಿ. ಸೊ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ದಟ್ ನಾವು ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಅದರದ ನೋಟಿಫಿಕೇಶನ್ಸ್ ಬರುತ್ತೆ.